ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ರೇಖೆಗಳು ಮತ್ತು ಕೋನಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 6.3 ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಎಕ್ಸಸೈಸ್ 6.3ಯಲ್ಲಿ ಮೊದಲೇ ಪ್ರಶ್ನೆಯನ್ನು ನೋಡೋಣ. ಚಿತ್ರ 6.39 6.39ರಲ್ಲಿ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುಗಳಾದ ಕ್ಯೂ ಪಿ ಆರ್ ಕ್ಯೂ ಕ್ರಮವಾಗಿ ಎಸ್ ಮತ್ತು ಟಿ ಬಿಂದುಗಳವರೆಗೆ ವೃದ್ಧಿಸಿದೆ. ಹಾಗಾದರೆ ಆ್ಯಂಗಲ್ ಎಸ್ ಪಿ ಆರ್ ಅಂದರೆ 135 ಡಿಗ್ರಿ, ಆ್ಯಂಗಲ್ ಪಿ ಕ್ಯೂ ಟಿ ಅಂದರೆ ಆ್ಯಂಗಲ್ ಪಿ ಕ್ಯೂ ಟಿ 110 ಡಿಗ್ರಿ. ಆದರೆ ಆ್ಯಂಗಲ್ ಪಿ ಆರ್ ಕ್ಯೂ ಅನ್ನು ಕಂಡುಹಿಡಿಯಿರಿ. ಆ್ಯಂಗಲ್ ಪಿ ಆರ್ ಕ್ಯೂನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಕೇಳಿದರೆ ನಾವು ಯಾವ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವಾಗ ನನಗೆ ಟಿ ಕ್ಯೂ ಆರ್ ಒಂದು ಸರಳ ರೇಖೆ ಮೇಲೆ ಪಿ ಕ್ಯೂ ಎನ್ನುವಂಥದ್ದು ರೇಖೆ ನಿಂತಿದೆ. ಹಾಗಾದರೆ ಈ ಎರಡು ಕೋನಗಳು ಏನಾಗ್ತವೆ? ಸರಳ ಯುಗ್ಮಗಳು ಆಗ್ತವೆ. ಸರಳ ಯುಗ್ಮಗಳು ಅಂದರೆ 180 ಡಿಗ್ರಿಗೆ ಸಮನಾಗಿರುತ್ತೆ. 180 ಮೈನಸ್ 110 ಮಾಡಿ ಇವಾಗ ಈ ಆ್ಯಂಗಲ್ 70 ಬರುತ್ತೆ. ನೆಕ್ಸ್ಟ್ ನಿಮಗೆ ತ್ರಿಭುಜದ ಬಾಹ್ಯ ಕೋನದ ಪ್ರಮೇಯ ಗೊತ್ತಿದೆ. ತ್ರಿಭುಜದ ಬಾಹ್ಯ ಕೋನ, ಈ ಒಂದು ತ್ರಿಭುಜದ ಬಾಹ್ಯ ಕೋನ ಅದರ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎನ್ನುವಂಥದ್ದು ಗೊತ್ತಿರಬೇಕು. ಇದು 70 ಆದರೆ ಇದು ಆ್ಯಂಗಲ್ ಪಿ ಕ್ಯೂ ಆರ್ 70 ಇದೆ. ಆ್ಯಂಗಲ್ ಪಿ ಆರ್ ಕ್ಯೂ ನಮಗೆ ಗೊತ್ತಿಲ್ಲ. ಇವಾಗ ಆ್ಯಂಗಲ್ ಎಸ್ ಪಿ ಆರ್ ಅಂದರೆ 135 ಅಂತ ಇದೆ. 135 ಮೈನಸ್ 70 ಮಾಡಿ ಅವಾಗ ಎಷ್ಟು ಬರುತ್ತೆ? 65 ಬರುತ್ತೆ. ಓಕೆ, ಆ್ಯಂಗಲ್ ಪಿ ಆರ್ ಕ್ಯೂನ ಬೆಲೆ ಎಷ್ಟಿದೆ ಅಂದರೆ 85 ಡಿಗ್ರಿ ಇದೆ. ಈ ರೀತಿಯಾಗಿ ನಾವು ತ್ರಿಭುಜಕ್ಕೆ ಸಂಬಂಧಿಸಿದ ಕೆಲವೊಂದು ಗುಣಲಕ್ಷಣಗಳು ನಿಮಗೆ ಗೊತ್ತಿದ್ದರೆ ನಾವು ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾದರೆ ಡಿಸ್ಕ್ರಿಪ್ಟಿವ್ ಆಗಿ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಇವಾಗ ಮೊದಲನೇದಾಗಿ ನೋಡೋದಾದರೆ ಟಿ ಕ್ಯೂ ಆರ್ ಒಂದು ಸರಳ ರೇಖೆ ಇದೆ. ಟಿ ಕ್ಯೂ ಆರ್ ಒಂದು ಸರಳ ರೇಖೆ ಇದೆ. ಹಾಗಾದರೆ ಈ ಒಂದು ಸರಳ ರೇಖೆ ಮೇಲೆ ಉಂಟಾಗುವಂಥ ಕೋನಗಳೆಷ್ಟು? 2. ಯಾವುದಂದರೆ ಆ್ಯಂಗಲ್ ಪಿ ಕ್ಯೂ ಟಿ ಮತ್ತು ಆ್ಯಂಗಲ್ ಪಿ ಕ್ಯೂ ಆರ್ ಅಂತ. ಈ ಎರಡು ಕೋನಗಳು ಏನಾಗ್ತಾ ಇದ್ದಾವೆ? ಸರಳ ಯುಗ್ಮಗಳು ಅಥವಾ ಲೀನಿಯರ್ ಪೇರ್. ಓಕೆ, ಇವಾಗ ಟಿ ಕ್ಯೂ ಪಿ ಅಂದರೆ ಎಷ್ಟಿದೆ? 110 ಡಿಗ್ರಿ ಇದೆ. ಹಾಗಾದರೆ ಪಿ ಕ್ಯೂ ಆರ್ ಗೊತ್ತಿಲ್ಲ ನಮಗೆ. ಇವಾಗ ಏನು ಮಾಡಬೇಕಂದ್ರೆ ಎರಡು ಕೋನಗಳ ಮೊತ್ತ 180 ಆಗಿರೋದ್ರಿಂದ ಈ ಒಂದು ಆ್ಯಂಗಲ್ ಪಿ ಕ್ಯೂ ಆರ್ ಈಕ್ವಲ್ಸ್ ಟು 180 ಮೈನಸ್ ಆ್ಯಂಗಲ್ ಟಿ ಕ್ಯೂ ಪಿ ಅಂದಾಗ 110 ಆಗುತ್ತೆ. ಆ್ಯಂಗಲ್ ಪಿ ಕ್ಯೂ ಆರ್ ಈಕ್ವಲ್ಸ್ ಟು 70 ಡಿಗ್ರಿ ಅಂತ ನಮಗೆ ಆನ್ಸರ್ ಬರುತ್ತೆ. ಇವಾಗ ತ್ರಿಭುಜ ಪಿ ಕ್ಯೂ ಆರನ್ನು ಕನ್ಸಿಡರ್ ಮಾಡಿದಾಗ ನಮಗೆ ಇವಾಗ ಈ ಒಂದು ತ್ರಿಭುಜದ ಪಿ ಕ್ಯೂ ರೇಖೆಯನ್ನು ಏನು ಮಾಡ್ತಾ ಇದ್ವಿ? ಎಸ್ವರೆಗೆ ವೃದ್ಧಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಸ್ ಆರನ್ನು ಕೂಡ ಟಿ ವರೆಗೆ ವೃದ್ಧಿಸ್ತಾ ಇದ್ದೀವಿ. ಆವಾಗ ಏನಾಗುತ್ತೆ? ಈ ಒಂದು ತ್ರಿಭುಜದ ಬಾಹ್ಯ ಕೋನ ಏನಾಗಿದೆ? ಎಸ್ ಪಿ ಆರ್ ಆಗಿದೆ. ಈ ತ್ರಿಭುಜದ ಬಾಹ್ಯ ಕೋನಗಳು ಮತ್ತು ಅದರ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿ ಇರುತ್ತದೆ ಎನ್ನುವಂಥದ್ದು ತ್ರಿಭುಜದ ಕೋನಗಳ ಮೊತ್ತದ ಗುಣಲಕ್ಷಣಗಳು ನಾವು ತಿಳ್ಕೊಂಡಿರಬೇಕಾಗ್ತದೆ. ಹಾಗಾಗಿ ಕ್ಯೂ ಪಿಯನ್ನು ಎಸ್ವರೆಗೆ ವೃದ್ಧಿಸಿದಾಗ ಅದರಿಂದ ಉಂಟಾದ ಬಾಹ್ಯ ಕೋನ ಏನಾಗಿರುತ್ತೆ? 135 ಡಿಗ್ರಿ ಆಗಿರುತ್ತೆ. ತ್ರಿಭುಜದ ಬಾಹ್ಯಕೋನದ ವಿರುದ್ಧವಾದ ಆಂತರಿಕ ಕೋನಗಳ ಮೊತ್ತದ ಬಾಹ್ಯಕೋನಕ್ಕೆ ಸಮನಾಗಿ ಇರುತ್ತದೆ. ಈ ಒಂದು ತ್ರಿಭುಜದ ಬಾಹ್ಯಕೋನಕ್ಕೆ ತ್ರಿಭುಜದ ಅಭಿಮುಖ ಕೋನಗಳ ಮೊತ್ತಕ್ಕೆ ಈ ಎರಡು ಕೋನಗಳನ್ನು ಕೂಡಿದಾಗ ಅದು 135 ಡಿಗ್ರಿಗೆ ಸಮನಾಗಿ ಇರುತ್ತದೆ. ಹಾಗಾದರೆ ತ್ರಿಭುಜದ ಗುಣಲಕ್ಷಣಕ್ಕೆ ಸಂಬಂಧಿಸಿದಾಗಿ ಇವಾಗ ನಾವು ತ್ರಿಭುಜದ ಅಂತರ್ಕೋನಗಳು ಯಾವ ಇದ್ದಾವೆ? ಆ್ಯಂಗಲ್ ಪಿ ಕ್ಯೂ ಆರ್ ಪ್ಲಸ್ ಆ್ಯಂಗಲ್ ಪಿ ಆರ್ ಕ್ಯೂ ಈಸ್ ಈಕ್ವಲ್ ಟು ಎಸ್ ಪಿ ಆರ್ ಅಂತ ನಾವು ಬರ್ಕೋಬೇಕು. ಈ ರೀತಿಯಾಗಿ ಬರ್ಕೊಂಡಾಗ ನಮಗೆ ಸಿಗುವಂಥದ್ದು ಆ್ಯಂಗಲ್ ಪಿ ಕ್ಯೂ ಆರ್ ಸಿಕ್ಕಿದೆ 70 ಡಿಗ್ರಿ ಅಂತ. ಆ್ಯಂಗಲ್ ಪಿ ಆರ್ ಕ್ಯೂ ನಮಗೆ ಬೇಕಾಗಿರುವಂಥದ್ದು ಈ ಎರಡು ಕೋನಗಳ ಮೊತ್ತ 135 ಡಿಗ್ರಿಗೆ ಸಮನಾಗಿರುತ್ತೆ.
ಈ ಒಂದು ಕೋನ ಆ್ಯಂಗಲ್ ಎಸ್ ಪಿ ಆರ್ ಆಗಿರುತ್ತೆ. ಇವಾಗ ಆ್ಯಂಗಲ್ ಪಿ ಆರ್ ಕ್ಯೂ ಈಕ್ವಲ್ಸ್ ಟು 135 ಮೈನಸ್ 70 ಅಂದಾಗ ಆ್ಯಂಗಲ್ ಪಿ ಆರ್ ಕ್ಯೂ ಈಕ್ವಲ್ಸ್ ಟು 65 ಡಿಗ್ರಿ ಅಂತ ನಾವು ಆನ್ಸರನ್ನು ಕಂಡುಹಿಡಿಬೋದು. ಎರಡನೇ ಪ್ರಶ್ನೆ, ಚಿತ್ರ 6.40ರಲ್ಲಿ ಆ್ಯಂಗಲ್ ಎಕ್ಸ್ ಏನಿದೆ 62 ಡಿಗ್ರಿ ಇದೆ. ಆ್ಯಂಗಲ್ ಎಕ್ಸ್ ವೈ ಜೆಡ್ 54 ಡಿಗ್ರಿ ಇದೆ. ತ್ರಿಭುಜ ಎಕ್ಸ್ ವೈ ಜೆಡ್ನಲ್ಲಿ ವೈ ಒ ಮತ್ತು ಜೆಡ್ ಒಗಳು ಕ್ರಮವಾಗಿ ಆ್ಯಂಗಲ್ ಎಕ್ಸ್ ವೈ ಜೆಡ್ ಮತ್ತು ಆ್ಯಂಗಲ್ ಎಕ್ಸ್ ಜೆಡ್ ವೈಗಳನ್ನು ಕೋನಾರ್ಧಕಗಳಾಗಿದ್ದರೆ ಆ್ಯಂಗಲ್ ಒ ಜೆಡ್ ವೈ ಮತ್ತು ಆ್ಯಂಗಲ್ ವೈ ಒ ಜೆಡ್ನ ಬೆಲೆಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಎರಡನೇ ಪ್ರಶ್ನೆ ಆಗಿದೆ. ಇದನ್ನು ಸಾಲ್ವ್ ಮಾಡೋಣ. ಓಕೆ, ಈ ಎರಡನೇ ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ. ಆ್ಯಂಗಲ್ ಎಕ್ಸ್ 62 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆ್ಯಂಗಲ್ ಎಕ್ಸ್ ವೈ ಜೆಡ್ 54 ಡಿಗ್ರಿ ಇದೆ. ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾಗಿರುವಂಥ ಆ್ಯಂಗಲ್ಸ್ಗಳು ಯಾವಂದರೆ ಒ ಜೆಡ್ ವೈ ಮತ್ತು ವೈ ಒ ಜೆಡ್ ಆ್ಯಂಗಲ್. ಈ ಎರಡು ಆ್ಯಂಗಲನ್ನು ನಾವೀಗ ಕಂಡುಹಿಡ್ಕೋಬೇಕು. ಹಾಗಾದರೆ ನಮಗೆ ಗೊತ್ತಿರುವ ಹಾಗೆ ತ್ರಿಭುಜದ ಆಂತರಿಕ ಕೋನಗಳ ಮೊತ್ತ, ಈ ಒಂದು ತ್ರಿಭುಜದ ಆಂತರಿಕ ಕೋನಗಳ ಮೊತ್ತ ಅಥವಾ ಯಾವುದೇ ತ್ರಿಭುಜದ ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿ ಇರುತ್ತೆ. ಆ್ಯಂಗಲ್ ಎಕ್ಸ್, ಆ್ಯಂಗಲ್ ವೈ, ಆ್ಯಂಗಲ್ ಜೆಡ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗಿರಲಿ. ಇವಾಗ ಆ್ಯಂಗಲ್ ಎಕ್ಸ್ ಗೊತ್ತಿದೆ 62 ಡಿಗ್ರಿ, ಆ್ಯಂಗಲ್ ವೈ ಗೊತ್ತಿದೆ 54 ಡಿಗ್ರಿ, ಆ್ಯಂಗಲ್ ಜೆಡ್ ಈಕ್ವಲ್ಸ್ ಟು ಎರಡನ್ನು ಕೂಡಿದಾಗ 116 ಆಗುತ್ತೆ. ಆ್ಯಂಗಲ್ ಜೆಡ್ ಈಸ್ ಈಕ್ವಲ್ಸ್ ಟು 64 ಡಿಗ್ರಿ ಬರುತ್ತೆ. 180 ಮೈನಸ್ 116 ಅಂತಂದಾಗ 64 ಡಿಗ್ರಿ ಬರುತ್ತೆ. ಇವಾಗ ಜೆಡ್ ಒ ರೇಖೆಯ ಆ್ಯಂಗಲ್ ಎಕ್ಸ್ ಜೆಡ್ ವೈ ಅರ್ಧಿಸ್ತಾ ಇದೆ. ಇವಾಗ ಎಕ್ಸ್ ಜೆಡ್ ವೈ ಅನ್ನುವಂಥದ್ದು ಈ ಒಂದು ಕೋನ ಇದೆ. ಈ ಕೋನವನ್ನು ಜೆಡ್ ಒ ಅನ್ನುವಂಥ ರೇಖೆ ಏನು ಮಾಡ್ತಿದೆ, ಅರ್ಧಿಸ್ತಾ ಇದೆ. ಅಥವಾ ಈ ಜೆಡ್ ಒ ರೇಖೆ ಏನಾಗಿದೆ, ಕೋನಾರ್ಧಕ ಆಗಿದೆ. ಹಾಗಾದರೆ ಆ್ಯಂಗಲ್ ಎಕ್ಸ್ ಜೆಡ್ ವೈನ ಅರ್ಧದಷ್ಟು ಆ್ಯಂಗಲ್ ಒ ಜೆಡ್ ವೈ ಆಗಿರುತ್ತೆ ಎನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಓಕೆ, ಇವಾಗ ನೋಡಿ ಎಕ್ಸ್ ಜೆಡ್ ವೈದ ಅರ್ಧದಷ್ಟು ಆ್ಯಂಗಲ್ ಒ ಜೆಡ್ ವೈ ಆಗಿರುತ್ತೆ. ಅದಕ್ಕಾಗಿ ಆ್ಯಂಗಲ್ ಒ ಜೆಡ್ ವೈ ಈಕ್ವಲ್ಸ್ ಟು 1/2 ಆ್ಯಂಗಲ್ ಎಕ್ಸ್ ಜೆಡ್ ವೈ ಆಗಿದೆ. ಇವಾಗ ನಮಗೆ ಆ್ಯಂಗಲ್ ಎಕ್ಸ್ ಜೆಡ್ ವೈ ಆ್ಯಂಗಲ್ ಗೊತ್ತಿದೆ ಅಥವಾ ಆ್ಯಂಗಲ್ ಜೆಡ್ ಗೊತ್ತಿದೆ, ಏನಂತ 64 ಡಿಗ್ರಿ ಬಂದಿದೆ. 1/2 ಇಂಟು 64 ಅಂದಾಗ ಆ್ಯಂಗಲ್ ಒ ಜೆಡ್ ವೈ ಈಕ್ವಲ್ಸ್ ಟು 32 ಡಿಗ್ರಿ ನಮಗೆ ಆನ್ಸರ್ ಬರುತ್ತೆ. ಅದೇ ರೀತಿಯಾಗಿ ನಾವು ಇವಾಗ ವೈ ಒ ರೇಖೆ ಎನ್ನುವಂಥದ್ದು ಆ್ಯಂಗಲ್ ಎಕ್ಸ್ ವೈ ಜೆಡ್ ಅನ್ನು ಕೋನಾರ್ಧಕವಾಗಿದೆ. ವೈ ಒ ರೇಖೆ ಏನಾಗಿದೆ, ಆ್ಯಂಗಲ್ ಎಕ್ಸ್ ವೈ ಜೆಡ್ನ ಕೋನಾರ್ಧಕ ಆಗಿದೆ. ಹಾಗಾದರೆ ಇವಾಗ ಎಕ್ಸ್ ವೈ ಜೆಡ್ನ ಅರ್ಧದಷ್ಟು ಯಾವುದಾಗಿರುತ್ತೆ, ಎಕ್ಸ್ ವೈ ಜೆಡ್ನ ಅರ್ಧದಷ್ಟು ಆ್ಯಂಗಲ್ ಒ ವೈ ಜೆಡ್ ಆಗಿರುತ್ತೆ. ಆವಾಗ ನಮಗೆ ನೋಡೋದಾದರೆ ಒ ವೈ ಜೆಡ್ ಆ್ಯಂಗಲ್ ನೋಡಿ, ಒ ವೈ ಜೆಡ್ 54ರ ಅರ್ಧದಷ್ಟು ಅಂದಾಗ ಎಷ್ಟಾಗುತ್ತೆ, 27 ಆಗುತ್ತೆ. ಓಕೆ, ಒ ವೈ ಜೆಡ್ ಈಕ್ವಲ್ಸು 1/2 ಆ್ಯಂಗಲ್ ಎಕ್ಸ್ ವೈ ಜೆಡ್ 1/2 ಇಂಟು 54 ಡಿಗ್ರಿ ಅಂದಾಗ 27 ನಮಗೆ ಸಿಗ್ತಾ ಇದೆ. ನೆಕ್ಸ್ಟ್ ಇವಾಗ ನಮಗೆ ಕಂಡುಹಿಡಿಯುವಂಥ ಇನ್ನೊಂದು ಆ್ಯಂಗಲ್ ಯಾವ್ದು ಕೇಳಿದ್ದಾರೆ. ಹಾಗಾದರೆ ನಮಗೆ ಇವಾಗ ಒ ವೈ ಜೆಡ್ ಆ್ಯಂಗಲ್ ಸಿಕ್ತು. ನಾವು ಮೊದಲೇದಾಗಿ ಏನನ್ನು ಕಂಡುಹಿಡ್ಕೊಂಡ್ವಿ, ಒ ಜೆಡ್ ವೈ ಆ್ಯಂಗಲನ್ನು ಕಂಡುಹಿಡ್ಕೊಂಡ್ವಿ. ಇದು ಎಷ್ಟಿತ್ತು, 32 ಡಿಗ್ರಿ ಇತ್ತು. ನೆಕ್ಸ್ಟ್ ಇವಾಗ ಒ ವೈ ಜೆಡ್ ಆ್ಯಂಗಲನ್ನು ಕಂಡುಹಿಡ್ಕೊಂಡ್ವಿ. ಇದು 27 ಡಿಗ್ರಿ ಇದೆ. ಓಕೆ, ಹಾಗಾದರೆ ಇವಾಗ ನಮಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಏನಂತ, ವೈ ಒ ಜೆಡ್ನ ಬೆಲೆಯನ್ನು ಕೇಳಿದ್ದಾರೆ. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕು, ತ್ರಿಭುಜ ಒ ವೈ ಜೆಡ್ ಅನ್ನು ನಾವು ಕನ್ಸಿಡರ್ ಮಾಡಬೇಕು. ಇವಾಗ ಒ ವೈ ಜೆಡ್ ಅನ್ನುವಂಥ ಒಂದು ತ್ರಿಭುಜವನ್ನು
ಕನ್ಸಿಡರ್ ಮಾಡಬೇಕು. ಆವಾಗ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಆ್ಯಂಗಲ್ ಓ ಪ್ಲಸ್ ಆ್ಯಂಗಲ್ ಓ ವೈ ಜೆಡ್ ಪ್ಲಸ್ ಆ್ಯಂಗಲ್ ಓ ಜೆಡ್ ವೈ ಈಕ್ವಲ್ಸ್ ಟು 180 ಡಿಗ್ರಿ. ಹಾಗಾದರೆ ನಮಗೆ ಆ್ಯಂಗಲ್ ಓ ಅನ್ನು ಕಂಡುಹಿಡಿಬೇಕಾಗಿದೆ, ಅಥವಾ ಓ ಅಂತ ಕೂಡ ಬರೋದು ನಡೆಯುತ್ತೆ, ಆ್ಯಂಗಲ್ ವೈ ಓ ಜೆಡ್ ಅಂತ ಕೂಡ ಬರಿಬೋದು. ಹಾಗಾದರೆ ಇವಾಗ ಓ ವೈ ಜೆಡ್ ಅಂತ ನಮಗೆ 27 ಸಿಕ್ಕಿದೆ. ಆ್ಯಂಗಲ್ ಓ ಜೆಡ್ ವೈ ಅಂದರೆ 32 ಡಿಗ್ರಿ ಸಿಕ್ಕಿದೆ. 180 ಅಂತ ಬಂತು. ಇವಾಗ ಆ್ಯಂಗಲ್ ವೈ ಓ ಜೆಡ್ ಇಸ್ ಈಕ್ವಲ್ಸ್ ಟು 180. ಇವಾಗ 27 ಪ್ಲಸ್ 32 ಅನ್ನು ಮಾಡಿ ಎಷ್ಟಾಗತ್ತೆ? 59 ಆಗುತ್ತೆ. 59 ತಂದಾಗ ಆ್ಯಂಗಲ್ ವೈ ಓ ಜೆಡ್ ಈಕ್ವಲ್ಸ್ ಟು 180 ಮೈನಸ್ 59 ಮಾಡಿ ಎಷ್ಟು ಸಿಗುತ್ತೆ ಆನ್ಸರ್? 121 ಡಿಗ್ರಿ ಎನ್ನುವಂಥದ್ದು ಆ್ಯಂಗಲ್ ವೈ ಓ ಜೆಡ್ನ ವ್ಯಾಲ್ಯೂ ಬರ್ತಾ ಇದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಚಿತ್ರ 6.41ರಲ್ಲಿ ಚಿತ್ರ 6.14ರಲ್ಲಿ ಎ ಬಿಗೆ ಸಮಾನಾಂತರವಾಗಿ ಡಿ ಇ ಇದೆ. ಹಾಗಾದರೆ ಆ್ಯಂಗಲ್ ಬಿ ಎ ಸಿ 35 ಡಿಗ್ರಿ ಇದೆ. ಆ್ಯಂಗಲ್ ಸಿ ಡಿ ಈಕ್ವಲ್ಸ್ ಟು 53 ಡಿಗ್ರಿ ಇದೆ. ಹಾಗಾದರೆ ಆ್ಯಂಗಲ್ ಡಿ ಸಿ ಇನ ಬೆಲೆಯನ್ನು ಕಂಡುಹಿಡಿಯಿರಿ. ಆ್ಯಂಗಲ್ ಡಿ ಸಿ ಇನ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಈ ಒಂದು ಪ್ರಶ್ನೆನ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಿದರೆ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೋಡೋದಾದರೆ, ಇವಾಗ ಆ್ಯಂಗಲ್ ಬಿ ಎ ಇ ಮತ್ತು ಆ್ಯಂಗಲ್ ಡಿ ಇ ಎ ಎರಡೂ ಕೂಡ ಸಮನಾಗಿರ್ತದೆ. ಇದು 35 ಡಿಗ್ರಿ ಆಗಿರುತ್ತೆ. ಯಾಕಂದರೆ ಈ ಎರಡು ಕೋನಗಳು ಏನಾಗ್ತಾ ಇದ್ದಾವೆ? ಪರ್ಯಾಯ ಕೋನಗಳು ಅಥವಾ ಪರ್ಯಾಯ ಆಂತರಿಕ ಕೋನಗಳು ಅಂತ ಕರಿತೀವಿ. ನೆಕ್ಸ್ಟ್ ಇವಾಗ ತ್ರಿಭುಜ ಸಿ ಡಿ ಇಯನ್ನು ಕನ್ಸಿಡರ್ ಮಾಡಿದಾಗ ಈ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಇವಾಗ 53 ಪ್ಲಸ್ 35 ಕೂಡಿಸಿ ಎಷ್ಟಾಗುತ್ತೆ? 88 ಆಗುತ್ತೆ. 180 ಮೈನಸ್ 88 ಮಾಡಿದಾಗ ಎಷ್ಟಾಗುತ್ತೆ? 180ನಲ್ಲಿ 88 ಮೈನಸ್ ಮಾಡಿದರೆ 92 ಅಂತ ಬರುತ್ತೆ ನಮಗೆ ಆನ್ಸರ್. ಸೊ ಇವಾಗ ನಮಗೆ ಕೇಳಿರುವಂಥ ಆ್ಯಂಗಲ್ ಯಾವುದಾಗಿತ್ತು? ಆ್ಯಂಗಲ್ ಡಿ ಸಿ ಆಗಿತ್ತು. ಈ ಒಂದು ಆ್ಯಂಗಲ್ನ ಬೆಲೆ 92 ಡಿಗ್ರಿ ಆಗಿದೆ. ಓಕೆ, ಈ ಒಂದು ಪ್ರಶ್ನೆಯನ್ನು ನಾವು ಡಿಸ್ಕ್ರಿಪ್ಟಿವ್ ಆಗಿ ಸಾಲ್ವ್ ಮಾಡೋದಾದರೆ, ಇವಾಗ ಎ ಬಿಗೆ ಡಿ ಅನ್ನುವಂಥದ್ದು ಸಮಾನಾಂತರವಾಗಿದೆ. ಇದನ್ನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಎ ಇ ಅನ್ನುವಂಥದ್ದು ಛೇದಕ ರೇಖೆಯಾಗಿದೆ. ಹಾಗಾದರೆ ಬಿ ಎ ಇ ಮತ್ತು ಎ ಇ ಡಿಗಳು ಎರಡು ಕೂಡ ಪರ್ಯಾಯ ಆಂತರಿಕ ಕೋನಗಳು. ಅದಕ್ಕಾಗಿ ಆ್ಯಂಗಲ್ ಬಿ ಎ ಈಕ್ವಲ್ ಟು 35 ಡಿಗ್ರಿ, ಆ್ಯಂಗಲ್ ಎ ಇ ಡಿ ಈಕ್ವಲ್ಸ್ ಟು 35 ಡಿಗ್ರಿ ಆಗಿರುತ್ತೆ. ಹಾಗಾದರೆ ಇವಾಗ ಒಂದು ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ. ಏನಂತ? ತ್ರಿಭುಜ ಡಿ ಸಿ ಇಯನ್ನು ಕನ್ಸಿಡರ್ ಮಾಡಿದಾಗ ಒಂದು ತ್ರಿಭುಜದ ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿ ಇರುತ್ತೆ. ಡಿ ಇ ಈಕ್ವಲ್ಸ್ ಟು ಪ್ಲಸ್ ಆ್ಯಂಗಲ್ ಸಿ ಇ ಡಿ ಪ್ಲಸ್ ಆ್ಯಂಗಲ್ ಸಿ ಡಿ ಈಕ್ವಲ್ಸ್ ಟು 180 ಡಿಗ್ರಿ ಆಗಿರುತ್ತೆ. ಆ್ಯಂಗಲ್ ಡಿ ಸಿ ಇ ಪ್ಲಸ್ 35 ಡಿಗ್ರಿ, ಆ್ಯಂಗಲ್ ಸಿ ಇ ಡಿ ಈಕ್ವಲ್ಸ್ ಟು 35 ಡಿಗ್ರಿ ಇದೆ. ಆ್ಯಂಗಲ್ ಸಿ ಡಿ ಈಕ್ವಲ್ಸ್ ಟು 53 ಡಿಗ್ರಿ ಇದೆ, ಈಕ್ವಲ್ಸ್ ಟು 180. 180ನಲ್ಲಿ ಎರಡನ್ನು ಕೂಡಿದಾಗ ನಮ್ಗೆ ಸಿಗುವಂಥದ್ದು 88 ಅಂತ. 180 ಮೈನಸ್ 88 ಮಾಡಿದಾಗ ನಮಗೆ ಆ್ಯಂಗಲ್ ಡಿ ಸಿ ಈಕ್ವಲ್ಸ್ ಟು 92 ಡಿಗ್ರಿ ಅನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.